ಬದುಕು ಜಟಕ ಬಂಡಿ. ಜಿ ಕನ್ನಡದ ಸಮಸ್ತ ವೀಕ್ಷಕರಿಗೆ ನಿಮ್ಮ ಮಾಲವಿಕಾ ಮಾಡುವ ಪ್ರೀತಿಯ ನಮಸ್ಕಾರ. ಪ್ರೀತಿಯ ವೀಕ್ಷಕರೇ, ನಾವು ಸಾಮಾನ್ಯವಾಗಿ ಚಿತ್ರಗಳನ್ನ ನೋಡ್ತಾ ಇದ್ದಾಗ ಅಥವಾ ಧಾರಾವಾಹಿಗಳನ್ನ ನೋಡ್ತಾ ಇದ್ದಾಗ ಅಲ್ಲಿ ಬರುವಂತಹ ಎಲ್ಲ ಸನ್ನಿವೇಶಗಳನ್ನ ನಾವು ಎದುರಿಸೋಕೆ ಸಾಧ್ಯ ಇರೋದಿಲ್ಲ. ಮೋಸ್ಟ್ಲಿ ಎಲ್ಲ ಕಾಲ್ಪನಿಕವಾಗಿರೋದ್ರಿಂದ ಅಲ್ಲಿರುವ ಸನ್ನಿವೇಶಗಳು ನಮ್ಮ ಬದುಕಿಗೂ ವ್ಯತ್ಯಾಸಗಳು ಕಾಣ್ತಾ ಇರ್ತವೆ. ಆದರೆ ಸ್ವಲ್ಪ ಗಮನವಿಟ್ಟು ನೋಡ್ತಾ ಇದ್ದ ಹಾಗೆ ನಮ್ಮ ಬದುಕಿನ ಕೆಲವೊಂದು ಸಮಸ್ಯೆಗಳು ಮತ್ತು ಅವುಗಳ ಪ್ರತಿಬಿಂಬ ಇಂತಹ ಚಿತ್ರಗಳಲ್ಲಿ ಧಾರಾವಾಹಿಗಳಲ್ಲಿ ಕಾಣ್ತವೆ. ಬದುಕು ಜಟಕಾ ಬಂಡಿಯಲ್ಲಿ ಬರುವಂತಹ ಎಲ್ಲ ವ್ಯಕ್ತಿಗಳು ನಿಮ್ಮ ಹಾಗೆ ಇಲ್ಲದೆ ಇರಬಹುದು, ಅವರ ಸಮಸ್ಯೆಗಳು ನಿಮ್ಮ ಸಮಸ್ಯೆಗಳ ಹಾಗೆ ಇಲ್ಲದೆ ಇರಬಹುದು. ಆದರೆ ನಿಧಾನವಾಗಿ ನೀವು ಗಮನವಿಟ್ಟು ನೋಡ್ತಾ ಹೋದಾಗ ಪ್ರಾಯಶಃ ಇಲ್ಲಿ ನಡೆಯುವಂತಹ ಕೆಲವು ವಿಚಾರಗಳು ನಿಮ್ಮ ಬದುಕಲ್ಲೂ ಕೂಡ ನಡೀತಾ ಇರಬಹುದು, ಅಥವಾ ಇಲ್ಲಿ ಅವರು ಹೇಳ್ಕೊಳ್ಳುವ ಕೆಲವು ಕಷ್ಟಗಳು ನಿಮಗೂ ಕೂಡ ಇರಬಹುದು. ನಿಮ್ಮ ಕಷ್ಟಗಳಿಗೂ ಇದರ ಮೂಲಕ ಪರಿಹಾರ ಸಿಗಲಿ, ಇಲ್ಲಿ ಬರುವಂತಹವರಿಗೂ ಪರಿಹಾರ ಸಿಗಲಿ, ಇದು ನಮ್ಮ ಆಶಯ, ನಮ್ಮ ಪ್ರಯತ್ನ. ಇದರ ಮಧ್ಯೆ ಕೆಲವರಿಗೆ ನೋವಾಗುತ್ತೆ, ಕೆಲವರಿಗೆ ದುಃಖ ಆಗುತ್ತೆ, ಇನ್ನು ಕೆಲವರಿಗೆ ಹರ್ಷ ಆಗುತ್ತೆ. ಬದುಕು ಜಟಕಾ ಬಂಡಿ, ವಿಧಿಯ ದರ ಸಾಹೇಬ, ಕುದುರೆ ನೀನ್, ಅವನು ಪೇಳ್ದಂತೆ ಪಯಣಿಗರು, ಮದುವೆಗೋ ಮಸಣಕೋ ಹೋಗೆಂದ ಕಡೆಗೋಡು, ಪದ ಕುಸಿಯ ನೆಲವಿಹುದು ಮಂಕುತಿಮ್ಮ. ಪ್ರೀತಿಯ ವೀಕ್ಷಕರೇ, ಮತ್ತೊಮ್ಮೆ ನಿಮ್ಮೆಲ್ಲರನ್ನ ಬದುಕು ಜಟಕಾ ಬಂಡಿಗೆ ಸ್ವಾಗತ ಮಾಡ್ತಾ ಇವತ್ತಿನ ಸಮಸ್ಯೆ ಏನು, ಕಥೆ ಏನು ನೋಡೋಣ. ಮೊದಲಿಗೆ ಸುಮಿತ್ರಾ ಅವರಿಗೆ ಬದುಕು ಜಟಕಾ ಬಂಡಿಗೆ ಸ್ವಾಗತ. ನಮಸ್ಕಾರ. ನಮಸ್ಕಾರ. ಎಲ್ಲಿಂದ ಬರ್ತಾ ಇದ್ದೀರಿ ನೀವು? ನಾವು ಹುಣಸೂರ್ ಹತ್ರ ನಾಗರಬಾಳೆ ಹತ್ರದವ್ರು. ನಾವು ಭರತ್ವಾಡಿ ಅಂತ ಊರ ಹೆಸರು. ಏನ್ ಮಾಡ್ತಾರೆ ಯಜಮಾನ್ರು? ಯಜಮಾನ್ರಿಲ್ಲ ನನಗೆ. ಎಷ್ಟು ಜನ ಮಕ್ಕಳು? ಇಬ್ರು, ಒಂದ್ ಗಂಡು ಒಂದ್ ಹೆಣ್ಣು, 2 ಮಕ್ಳು. 2 ಮಕ್ಳಲ್ಲಿ ಮಗಳನ್ನ ಮದುವೆ ಮಾಡ್ಕೊಟ್ಟಿದೀವಿ ಮಂಗ್ಳೂರ್ಗೆ. ಮಗ ಈ ರೀತಿ ಆಗ್ಬಿಟ್ಟವನೆ. ಯಾವ ರೀತಿ? ಬಿದ್ದು, ಮೇಲಿಂದ ಬಿದ್ದಿ. ಇವನ್ಗೆ 2 ಕಾಲಿಲ್ಲ, ಕಾಲಿದೆ ಬಟ್ ಶಕ್ತಿ ಇಲ್ಲ ಅದ್ರಲ್ಲಿ. ಮಗ ಹಂಗಾದ್ಮೇಲೆ ಮೊದ್ಲು ಚೆನ್ನಾಗಿದ್ದ, ಕೂಲಿ ಮಾಡಕ್ ಹೋಗ್ತಿದ್ದ. ಕೂಲಿ ಮಾಡಕ್ ಮಗ ಅಂದ್ರೆ ನಿಮ್ ಮಗನ? ಅಕ್ಕನ ಮಕ್ಳು ಇದ್ರು. ನನಗ್ ಮಕ್ಳಿಲ್ಲ. ನಿಮಗ್ ಮಕ್ಳಿಲ್ಲ? ಅಕ್ಕನ ಮಕ್ಳು ನೀವು ಸಾಕಿದ್ರ? ಅಕ್ಕನ ಗಂಡನ್ಗೆ ನನ್ನನ್ ಮದ್ವೆ ಮಾಡಿದ್ರು, ಅಕ್ಕ ತೀರ್ಕೊಬಿಟ್ರು ಅಂತ. ಸರಿ ಸರಿ. ಅಕ್ಕ ತೀರಿದ್ಮೇಲೆ ನೀವೇ ಸಾಕಿದ್ರಿ, ನಿಮಗ್ ಮಕ್ಕಳಾಗಿಲ್ಲ? ನನ್ಗೊಂದ್ ಹೆಣ್ಮಗು ಆಗಿ ತೀರೋಯ್ತು. ಇವ್ರನ್ನೇ ಸಾಕಿ ಅಕ್ಕನ ಮಗಳನ್ನ ಮದ್ವೆ ಮಾಡ್ದೆ. ಇವನು ನಮ್ಮ ಮಾತು ಕೇಳಲಿಲ್ಲ. ಇವನು ಹೊರಗಡೆ ಬಂದ್ಬಿಟ್ಟ, ಮಂಡ್ಯದಲ್ಲಿ ಇದ್ದ. ಇವನು ಏನ್ ಕೆಲಸ ಮಾಡ್ಕೊಂಡು? ಕೂಲಿ ಕೆಲಸ ಮಾಡ್ಕೊಂಡಿದ್ದ. ಕೂಲಿ ಕೆಲಸ ಮಾಡ್ಕೊಂಡಿದ್ದು. ಅಲ್ಲೇ ಇವನು ಒಂದ್ ಮಗುವಿನ ತಾಯಿನ ಮದ್ವೆ ಆಗ್ಬಿಟ್ಟ. ನಮ್ಗೆ ಹೇಳಲಿಲ್ಲ, ಕೇಳಲಿಲ್ಲ, ಮದ್ವೆ ಆಗ್ಬಿಟ್ಟ. ಮದ್ವೆ ಆಗ್ಬಿಟ್ಟು ಅವಳ ಜೊತೆಲೆ ಸಂಸಾರ ಮಾಡ್ಕೊಂಡಿದ್ದ. ನಾವ್ ಯಾರು ಹೋಗ್ತಾ ಇರ್ಲಿಲ್ಲ ಅವನ್ನ ನೋಡಕ್ಕೆ. ಸರಿ. ಅಲ್ಲೇ ಇರ್ಬೇಕಾದ್ರೆ ಇವನು ಬಿಲ್ಡಿಂಗ್ ಮೇಲಿಂದ ಎಲ್ಲ ಬಿದ್ದವನೆ. ಅದು ನಮಗ್ ಗೊತ್ತಿಲ್ಲ. ಯಾವಾಗ ಬಿದ್ರು? ಬಿದ್ದು ಈಗ 2 ವರ್ಷ ಆಯ್ತು. ಹೇಗ್ ಬಿದ್ದಿದ್ದು ಅದೆಲ್ಲ ಗೊತ್ತಿಲ್ಲ? ಗಾರೆ ಕೆಲ್ಸಕ್ಕೆ ಹೋಗಿ ಬಿದ್ದಿದ್ದು. ಸರಿ. ಗಾರೆ ಕೆಲ್ಸಕ್ಕೆ ಹೋಗಿ ಬಿದ್ದ ನಂತರ ಇವ್ರು ಫೋನ್ ಮಾಡಿ ಹೇಳಿದ್ರು ನಮ್ಗೆ, ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಮಾಡಿದೀವಿ ಅಂತ. ಬಿಲ್ಡಿಂಗ್ ಓನರ್ ಹೇಳಿದ್ರು. ಓನರ್ ಹೇಳಿದಾಗ ನಾವು ಹಾಸ್ಪಿಟ್ಲಿಗೆ ಬಂದು, ನಾವು ಒಂದ್ 6 ತಿಂಗಳು ಹಾಸ್ಪಿಟ್ಲಲ್ಲಿ ಇದ್ದೋ. ನಿಮೆನ್ಸ್ ಅಲ್ಲಿ ಇದ್ಬಿಟ್ಟು ಸುಮಾರಾಗಿ ರೆಡಿ ಆದ ಕರ್ಕೊಂಡು ಹೋದು. ಅವನ್ ಪಾಡ್ಗ ಅವನು ಮಂಡ್ಯದಲ್ಲಿ ಇಳ್ಕೊಂಡ. ನಮ್ ಪಾಡಗ್ ನಾವು ಊರಿಗೆ ಹೋದ್ರಿ ವಾಪಸ್. ಊರಿಗೆ ಹೋದ್ಮೇಲೆ ಇವನು ಒಂದ್ ಮಗುವಿನ ತಾಯಿನ ಕಟ್ಕೊಂಡಿದ್ನಲ್ಲ, ಅವಳೇನ್ ಮಾಡಿದ್ಲು, ಅವಳು ಇವನ್ನ ನೋಡ್ಕತೀನಿ ಅಂತ 1 ವರ್ಷದಿಂದ ಇವನ್ನ ನೋಡ್ಲಿಲ್ಲ, ಬೇರೆಯವ್ರನ್ನ ಕಟ್ಕೊಬಿಟ್ಲ ಮತ್ತೆ. ನೀನ್ ಬಿಟ್ರು ನಾನು ಅವನ್ನ ಬಿಡಲ್ಲ ಅಂತ ಹೇಳಿದ್ಲು ಅವಳು. ಸರಿ ಸರಿ. ಇದ್ ನಿಮಗ್ ಗೊತ್ತಾಗಿದ್ ಯಾವಾಗ? ನಮಗ್ ಗೊತ್ತಾಗಿದ್ದು ನಾವ್ ಮಂಡ್ಯಕ್ಕ ಮಗನ್ ನೋಡಕ್ ಬತ್ತಿದೋ ತಿಂಗಳಿಗೊಂದ್ಸಲ, ಹಿಂಗ ಆಗ್ಬಿಡ್ತಲ್ಲ ಅಂತ ಹೇಳಿ. ಅವಾಗ ಗೊತ್ತಾಗಿದ್ಮೇಲೆ ನಾವ್ ಊರಿಗೆ ಕರ್ಕೊ ಹೋಗಿ ಇಟ್ಕೊಬಿಟ್ಟು ಮಗನ್ನ. ಈಗ ನನ್ ಜೊತೆಲೆ ಇರೋದು ಅವನು. ಆಕೆ ಬರಲ್ವಂತ? ಬರಕಿಲ್ವಂತೆ. ಅವಳಿಗೆ ಅವನೇ ಬೇಕಂತೆ. ಇವ್ರು ಯಾಕಂತೆ ಬೇಡ? ಇವನ್ ಕೈಲಿ ಏನಾಯ್ತದ, ಕುಂಟನ್ ಕೈಲಿ. ಮೊದಲನೇ ಗಂಡ ಬಿಟ್ಟು ಹೋದ್ರಂತ ಆಕೆನ? ಹೇಗೆ? ಬಿಟ್ಟಿರೋದಕ್ಕೆ ಇವನು ನಮ್ಮ ಮಾತೆಲ್ಲ ವಿರೋಧ ಮಾಡಿ ಇವಳನ್ನ ಯಾಕೆ ಮದ್ವೆ ಆದ, ಒಂದು ಹೆಣ್ಣಿಗೆ ಹಾಳಾಗಿರೋ ಜೀವನನ ಸರಿ ಮಾಡ್ಕೊತೀನಿ ನಾನು ಅಂತ ಮದ್ವೆ ಆದ ಇವನು. ನಮ್ಗೆ ಯಾರಿಗೂ ಹೇಳಲಿಲ್ಲ. ಮದ್ವೆ ಆಗಿದ್ಮೇಲೆ ಈಗ ಅವಳು ಬಿಟ್ಬಿಟ್ಲು. ಈಗ ನಿಮ್ಮ ಮಗನಿಗೆ ಮಕ್ಕಳಿದಾವ ಆಕೆಯಿಂದ? ಇಲ್ಲ ಇಲ್ಲ ಇಲ್ಲ. ಅವಳು ಮದ್ವೆ ಆಗಿದ್ಲಲ್ಲ ಮೊದ್ಲು, ಅವಳಿಗೆ ಒಂದ್ ಹೆಣ್ಮಗ ಐತೆ. ಆ ಮಗು ಅಷ್ಟೇ? ಆ ಮಗು ಅಷ್ಟೇ ನೋಡ್ಕೊಂಡಿರೋದು.
ಆ ಮಗು ಅಂದ್ರೇನೆ ಅವ್ನ್ ಪ್ರಾಣ ಬಿಡ್ತಾನೆ. ನಿಮ್ ಮಗ ಈಗ ಬಿಟ್ಟು ಎಲ್ಲಿ ಹೋಗಿದಾರಮ್ಮ ಅವರು? ಅವ್ರು ಮಂಡ್ಯದಲ್ಲೇ ಇದ್ದಾರೆ. ಇವನ್ ಮಾತ್ರ ನಮ್ಮ ಹುಣಸೂರ್ ಹತ್ರ ನಮ್ಮೂರಿಗೆ ಬಂದ್ಬಿಟ್ಟ. ನಾನ್ ಕರ್ಕೊಂಡೋಗಿ ಈಗ ನೀವು ಒಟ್ಟುಗೂಡ್ಸಕ್ ಪ್ರಯತ್ನ ಮಾಡಿದ್ರ, ಮಾತಾಡ್ಸಿದ್ರ ಆಕೆನ್ ಕರೆದು? ಅವಳು ನನ್ನ ಹತ್ರ ಮಾತಾಡಲ್ಲ, ಯಾವಾಗ್ಲೂ ಮಾತಾಡಲ್ಲ. ಇವತ್ತೇ ಅಲ್ಲ, ಯಾವಾಗ್ಲೂ ಮಾತಾಡಲ್ಲ ನಾವು. ಅವರು ನಿಮ್ಗೇನ್ ಅನ್ಸುತ್ತೆ? ಅವ್ರು ಮತ್ತೆ ಒಂದ್ ಜೀವನ ಮಾಡ್ಬೇಕು ನಿಮ್ ಮಗನ್ ಜೊತೆ? ಮತ್ತೆ ಬಂದು ನನ್ ಮಗನ್ ಜೊತೆ ಜೀವನ ಮಾಡ್ಕೊಂಡ್ ಇರ್ಲಿ ಅಂತ ನಾನ್ ಹೇಳ್ತೀನಿ. ಯಾಕೆ ಅವ್ರು ಜೀವನ ಹಾಳು ಮಾಡ್ಕೋಬಾರ್ದು, ಇನ್ನು ಅವನು ಪ್ರಾಯದ ಹುಡ್ಗ ಅಂತ. ಆದ್ರೆ ಇವ್ರಿಗೆ ಆಕೆನ್ ಸಾಕಕ್ ಆಗಲ್ವಲ್ಲ? ಭಿಕ್ಷ ಬೇಡಿ ಸಾಕ್ತಿದ್ದ ಅವ್ರನ್ನ. ಬಿದ್ದಿದ್ರು ಭಿಕ್ಷ ಬೇಡವನೆ, ದೇವಸ್ಥಾನ ಹತ್ರ ಎಲ್ಲ ಭಿಕ್ಷ ಬೇಡ ಸಾಕವನ ಅವನು ಅವಳ್ದ. ಆದ್ರೂನು ಇವಳು ಇನ್ನೊಬ್ಬ ಗಂಡನ್ ಮಾಡ್ಕೊಳ್ಳೋ ಅಗತ್ಯ ಇರ್ಲಿಲ್ಲ ಅವಳಿಗೆ. ಸರಿ, ಅಲ್ಲಿ ತಿಳಿ ಹೇಳಕ್ಕೆ ಬುದ್ಧಿ ಹೇಳಕ್ ಯಾರು ಇಲ್ಲ ಅವ್ರ ಮನೆಯವರು? ಆಕೆಗೆ ಬುದ್ಧಿ ಹೇಳಿದ್ರೆ ಅವಳು ಯಾರ ಬುದ್ಧಿನೂ ಕೇಳಲಿಲ್ಲ, ಯಾರ ಮಾತು ಕೇಳಲ್ಲ. ಅವಳಿಗೆ ತಂದೆ ತಾಯಿ ಇಲ್ಲ. ಈಗ ನಾನ್ ಬುದ್ಧಿ ಹೇಳಿದ್ರೆ ಅವ್ರು ಕೇಳ್ತಾರೆ ಅಂತ ನಿಮ್ಗೆ ಅನ್ಸುತ್ತೆ? ನೀವು ಬುದ್ಧಿ ಹೇಳಿದ್ರೆ ಕೇಳ್ತಾರೆ ಅಂತ ನಮಗ್ ನಂಬಿಕೆ ಐತೆ. ನಾನ್ ಮೊದ್ಲೇ ಗಂಡನ್ ಬಿಟ್ಟವನು, ಈ ಗಂಡನ್ ಬಿಡೋದ್ ನನಗೇನ್ ದೊಡ್ಡ ಕೆಲ್ಸ ಅಲ್ಲ ಅಂದ್ರೆ ಏನ್ ಮಾಡ್ಲಿ? ಆದ್ರೆ ನೀವು ಬುದ್ಧಿ ಹೇಳಿದ್ರೆ ಕೇಳ್ತಾರೆ ಅಂತ ನಮ್ಮಂದು. ಬದುಕು ಜಟಕಾ ಬಂಡಿಯಲ್ಲಿ ಅನೇಕರು ತಮ್ಮ ಸಮಸ್ಯೆಗಳನ್ನ ಹೇಳ್ಕೊಳ್ಳೋದಕ್ಕಾಗಿ ಬಂದಿದ್ದಾರೆ. ಕೆಲವರಿಗೆ ಅನಾರೋಗ್ಯದ ತೊಂದರೆ ಕೂಡ ಕಾಡಿದೆ. ಅಂತಹವರು ಕೂಡ ನಮ್ಮ ಸಹಾಯ ಹಸ್ತವನ್ನ ಬೇಡಿ, ನಮ್ಮಿಂದ ದಾನವನ್ನ ಬೇಡಿ ಬಂದಿದ್ದಾರೆ. ಅದಕ್ಕೆ ಸರಿಯಾಗಿ ನಿಮ್ಮಲ್ಲಿ ಅನೇಕರು ದಾನಿಗಳು, ಹೃದಯಿಗಳು ನಿಮ್ಮ ಹತ್ರ ಇರುವಂತಹ ನಿಮ್ಮ ಧನವನ್ನ ಕಿಂಚಿತ್ ನಮ್ಮೊಂದಿಗೆ ಹಂಚಿಕೊಂಡು, ಇಲ್ಲಿ ಬರುವಂತಹ ರೋಗಿಗಳೊಂದಿಗೆ, ಇಲ್ಲಿಗೆ ಬರುವಂತಹ ನೊಂದವರೊಂದಿಗೆ ಹಂಚಿಕೊಂಡು ನಮ್ಮನ್ನ ದೊಡ್ಡವರಾಗಿಸಿದ್ದೀರಿ. ಬದುಕು ಜಟಕಾ ಬಂಡಿಯದೇ ಒಂದು ಫಂಡ್ ಇದೆ. ಆ ಫಂಡ್ಗೆ ಅನೇಕರು ದಾನಿಗಳು ದುಡ್ಡನ್ನು ಕಳಿಸ್ತಾ ಬಂದಿದ್ದೀರಿ. ನಮ್ಮ ಆ ಫಂಡ್ನಿಂದ 1 ಲಕ್ಷ ರೂಪಾಯಿಗಳನ್ನು ಮಂಡ್ಯದ ಪಿಂಟೋ ಅನ್ನೋರಿಗೆ ಕೊಡಬೇಕು ಅನ್ನೋ ತೀರ್ಮಾನವನ್ನು ನಾವು ಮಾಡಿಕೊಂಡಿದ್ದೀವಿ. ಆತ ಕೂಲಿ ಕೆಲಸ ಮಾಡ್ತಾ ಇದ್ರು. ಕೂಲಿ ಕೆಲಸ ಮಾಡ್ತಾ ಇದ್ದಾಗ ಒಮ್ಮೆ ಬಿಲ್ಡಿಂಗಿಂದ ಕೆಳಗೆ ಬೀಳ್ತಾರೆ. ಬಿದ್ದು ತನ್ನ 2 ಕಾಲ್ಗಳನ್ನು ಕಳ್ಕೊತಾರೆ. ಅಂದರೆ 2 ಕಾಲಿಂದ ಅವರಿಗೆ ಇನ್ನು ಮುಂದೆ ಕೆಲಸ ಮಾಡೋಕ್ಕೆ ಶಕ್ತಿ ಇರೋದಿಲ್ಲ. ಕಾಲಿದ್ದರೂ ಕೂಡ ಕುಂಟುವ ಪರಿಸ್ಥಿತಿ ಬಂದಿದೆ. ಹಾಗಾಗಿ ಅವರ ನೋವಿಗೆ ನಾವು ಸ್ಪಂದಿಸಿ 1 ಲಕ್ಷ ರೂಪಾಯಿ ಧನಗಳನ್ನು ನಾವು ಅವರಿಗೆ ಕೊಡಬೇಕು ಅನ್ನುವ ತೀರ್ಮಾನವನ್ನು ಮಾಡಿದ್ವಿ. ಇವತ್ತು ಅನ್ನಪೂರ್ಣ ಅವರು ನಮ್ಮೊಂದಿಗಿದ್ದಾರೆ. ಜೊತೆಗೆ ಇವರು ನಮ್ಗೆ ರಿಲೇಷನ್ ಏನಲ್ಲ ಮೇಡಮ್, ದುಡ್ಡು ಕಾಸು ಕೊಟ್ಟಿದ್ವಿ, ಅದರಿಂದ ಸ್ವಲ್ಪ ಖರ್ಚೆ ಅಷ್ಟೇ. ನಿಮಗೆ ಅವರು ಪರಿಚಯ. ನಿಮ್ಮ ಹೆಸರು? ಮಂಜುನಾಥ್. ಮಂಜುನಾಥ್, ನಮಸ್ಕಾರ. ನೀವು ಪಿಂಟೋ ಅವರ ಹೆಂಡತಿ ಅಲ್ವಾ? ಹೌದು ಮೇಡಮ್. ಇದನ್ನ ನೀವು ಇಸ್ಕೊಂಡು ಹೋಗಕ್ ಬಂದಿದ್ದೀರಿ. ಪಿಂಟೋ ಅವರು ಈಗ ಹೇಗಿದ್ದಾರಮ್ಮ? ಅವ್ರಿಗೆ ಅಂದ್ರೆ ಮೇಡಮ್ ಬಿದ್ದೆ, ಈಗ ಜೂನ್ ಬಂದ್ರೆ 2 ವರ್ಷ ಆಯ್ತು ಬಿದ್ದು. 5 ಗಂಟೆ ನಮ್ಮನೇಲೇ ಇದ್ರು. ಯಾವಾಗವರೆಗುಮ್ಮ? ಈಗ ಹೋದ್ ತಿಂಗಳಲ್ಲಿ ನಾ ಕರ್ಕೊಂಡು ಹೋಗ್ಬಿಟ್ಟಿರೋದು. ಒಂದೂವರೆ ತಿಂಗಳಾಯ್ತು ಅವ್ರು ಊರಿಗೆ ಕರ್ಕೊಂಡು ಎಲ್ಲಿ ಕರ್ಕೊಂಡು ಹೋಗ್ಬಿಟ್ರಮ್ಮ? ಊರಿಗೆ. ಪಿಂಚನ್ ಮಾಡಿಸ್ಕೊಟ್ಟಿದ್ದೀನಿ, ಅವೆಲ್ಲ ಮಾಡಿಸ್ಕೊಟ್ಟಿದ್ದೀನಿ. ತುಂಬಾ ಅವ್ರು ನನ್ಗೆ ತೊಂದರೆ ಕೊಟ್ರು ಮೇಡಮ್, ಹೊಡೆಯೋದು ಬಡಿಯೋದು. ಯಾಕಮ್ಮ ಹಾಗೆ? ಅವ್ರು ಸರಿ ಇಲ್ಲ ನೀನು ಹಂಗೆ ಹಿಂಗೆ ಅಂದ್ರು. ಈಗ ನಮ್ಮ ಮನೆಯವರು ಏನೋ ನಾವೇನೋ ಜೊತೆಗೇನು ಹೋಗ್ಬೇಕಾದ ಅವಶ್ಯಕತೆ ಇಲ್ಲ. ನಮ್ಮ ಮನೆ ಅಂದ್ರೆ ಇನ್ನೊಂದು 4 ಹೆಜ್ಜೆಕು ನಮ್ಮ ತಾಯಿ ಮನೆ, ಚಿಕ್ಕಮ್ಮರ ಮನೆ ಎಲ್ಲ ಇತ್ತು. ನಮ್ಮ ನೆಂಟರ ಮನೆಗೂ ಸುಧಾ ಹೋಗ್ಲಿಲ್ಲ. ಏಕೆಂದ್ರೆ ನಮ್ ಬಂದಿದ್ದಾನಲ್ಲ ಅಂತ ಸಾಲ ಮಾಡಿ ಇವ್ನು ಸಾಕಿದ್ದೀನಿ. ಇವೆಲ್ಲ ಇಷ್ಟೆಲ್ಲ ಇಟ್ಕೊಂಡು ಇವನ್ ದುಡ್ಡು ಬಂದ್ಮೇಲೆ ನೀ ಸರಿ ಇಲ್ಲ, ನೀನು ಯಾರನ್ನ ಮುಡಿಕೊಬಿಟ್ಟಿದ್ಯಾ, ನೀ ಹಂಗೆ ನೀ ಇಂಥವ್ಳು ಅಂತವ್ ಅಂತ ವರದಿ ಎಲ್ಲ ಮಾಡಿದ್ದಾನೆ. ಒಟ್ಟಿಗೆ ಎಷ್ಟು ವರ್ಷ ಇದ್ದಿದ್ದೀರಮ್ಮ? ಒಟ್ಟಿಗೆ ಸುಮಾರು 5 ವರ್ಷ ಇದ್ದೀವಿ ಮೇಡಮ್. 8 ಆದ್ಮೇಲೆ ಈಗ 1.5 ತಿಂಗಳಾಯ್ತು ಅವ್ನು ಹೋಗಿ. ಯಾತಕ್ಕಾಗಿ ಮನೆಗೆ ವಾಪಸ್ ಹೊರಟೋದ್ರು ಅಂತ ಹೇಳಿದ್ರಿ? 1.5 ತಿಂಗಳ ಕೆಳಗೆಲ್ಲ ಮನೆಗೆ ಹೊರಟೋದ್ರು. ಯಾರ ಮನೆಗೆ ಹೊರಟೋದ್ರು? ಅವ್ರ ತಾಯಿ ಮನೆಗೆ ಹೋಯ್ತೀನಿ ಅಂದ್ರು ಮೇಡಮ್. ದುಡ್ಡು ಬಂದ್ಮೇಲೆ ಒಂದ್ 40 ರೂಪಾಯಿ ಬಿಲ್ಡಿಂಗ್ ಓನರ್ ಕೊಟ್ಟಿದ್ರು, 40 ರೂಪಾಯಿ. ಅಲ್ಲಿವರೆಗೂ ಚೆನ್ನಾಗೇ ಇದ್ದ. ಈಗ ನಾನ್ ತಂದಾಕ್ರೆ ಒಂದ್ ಊಟ, ಇಲ್ಲ ಅಂದ್ರೆ ಇಲ್ಲ. ಅಲ್ಲಿವರೆಗೂ ನೀನೇ ಇದು ಹಂಗೆ ಹಿಂಗೆ ಅಂತ ಇದ್ದ. ಆಮೇಲೆ ಸ್ವಲ್ಪ ದಿನ ಪಿಂಚನ್ ಮಾಡಿಸ್ಕೊಟ್ಟೆ, ಯಾರವ್ರನ್ನ ಇರ್ದಿ ಎಲ್ಲ ಮಾಡಿ ಕೇಸ್ ಹಾಕಿದ್ವಿ ಎಲ್ಲ. ಅಲ್ಲಿ ಕೌನ್ಸಲರ್ದು ಅವರೆಲ್ಲ ಹಿಂಗೆಲ್ಲ ಮಾಡ್ಕೊಂಬ ಜೀವನ ಪೂರ್ತಿ ಗೇದಿ ಇಟ್ಟಕದ್ದ ಹಂಗೆ ಹಿಂಗೆ ಅಂದ್ರು. ಆಯ್ತು ಬಿಡಿ ಸರ್ ಅಂದ್ಬಿಟ್ಟು ಕೇಸ್ ಹಾಕ್ತಾ ಚೆನ್ನಾಗೇ ಇದ್ದೋ. ಒಂದ್ ಸ್ವಲ್ಪ ಹೇಳ್ಕೆ ಮಾತು ಕೇಳೋದು ಜಾಸ್ತಿ. ಅವ್ರು ಮತ್ತೆ ಕೇಳ್ಕೊಂಡು ನೀನು ಹೆಂಡ್ತಿ ಹಂಗೆ ಹಿಂಗೆ ಅಂತ ಸಾವಿರ ಜನ ಮಾತಾಡ್ತಾರೆ. ಅದನ್ನ ಇವ್ನು ತಿಳ್ಕೊಬೇಕು. ಇಷ್ಟ ದಿನ ಇಲ್ದೇ ಇರೋದು ಇವಾಗ ಮಾಡ್ತಾಳೆ, ಇಷ್ಟ ದಿನ ನೋಡ್ಕೊತದಾಳ ಅಂತ ನಿಯತ್ ಇಲ್ದೆ ಹೋಯ್ತು ಅವ್ನು. ಅದಕ್ಕೋಸ್ಕರ ನಾವೇನ್ ಮಾಡ್ದೆ, ಆಯ್ತು ಬೇಡ ನೀನು ಹೊಡೆದಿ ಇದೆಲ್ಲ ಮಾಡಿದ್ರು. ಮನೆ ಓನರ್ ಅಂದ್ರೆ ನಿಂಗೆಲ್ಲ ಹೊಡೆದು ಏನಾರು ಹೆಚ್ಚು ಕಡಿಮೆ ನಾವು ಜೈಲ್ಗೆ ಹೋಗೋಕ್ಕಾಗುತ್ತಾ, ಬೇಡ ನಿನ್ ಗಂಡನ ಇದು ಮಾಡುವಂತ ಅವರೇ ಹೊರ್ಗಾಕ್ಬಿಟ್ರು. ನಮ್ಮ ಮನೆ ಓನರೇ ಹೊರ್ಗಾಕಿದ್ದು. ಬೇಡ ಅವ್ನ ಸವಾಸ ನಿನ್ಗೆ ಯಾಕೆ ಬೇಕು, ಗೇಯ್ತಿಯ ಏನಕ್ಕೆ ಬೇಕು, ಒಂದು ಹತ್ರ ಹೊರಗಿದ್ದು ತಿನ್ಕೊಂಡಿರ ಹಣೆ ಬರ ಏನು ಒಂದು ಏಟು ಹೊಡೆಯೋಕ್ಕಾಗಿಲ್ಲ. ಅವ್ನು ಕಾಲಿಲ್ದಿರೋನ ಅಷ್ಟು ಹೊಡಿತಾನೆ, ನಿಮ್ಗೆ ಹೊಡಿತು ಒರ್ಸ್ಕೊತಿದ್ಯಲ್ಲ. ಈಗ ನಾವು ಹೊಡಿಬೋದಾಗಿತ್ತು ಮೇಡಮ್. ಅವ್ರೆ ಅವ್ನು ಕಾಲಿಲ್ಲ ನೋಡ್ದ, ಕಾಲಿಲ್ದಿರ್ತಾರೆ ಜನ ನಿಂಗೆ ಹೋಗಿತಾರೆ. ನಾವೇನು ಹೋಗ್ಲಿ ಬಿಡಿ ಗೊತ್ತಿಲ್ಲ ನಾವೇ ಅನ್ಸಸ್ಕೊ ಹೋಯ್ತಾನೆ ಅಂತ ನಾವು ಇದು ಮಾಡಿದ್ವಿ.
ಹೇಳ್ಕೋಬೇಕಾದ್ರೆ ನಮ್ಮ ಹುಡುಗಿ ಒಂದಿದ್ದಾಳೆ, ಹುಡುಗಿಗೋಸ್ಕರ ಬದುಕಬೇಕೆ ಹೊರ್ತು ನಾವು ಇವನಿಗೋಸ್ಕರ ಗುತ್ತಿಗೆ ಯಾಕೆ ಖಾಲಿ ಇರಲ್ಲ? ಮೇಡಮ್ ನಮಗೆ ವಾಕರ್ ಇರ್ಲಿಲ್ಲ, ಸಾಲ ಮಾಡಿದ್ವಿ, ಬಂದ್ಬೋದಲ್ಲ ಅಂತ ಸಾಲ ಎಡೆ ಇಟ್ಟು ಕೊಟ್ಟಿದ್ದೀನಿ. ಯಾರು ಕಟ್ಟಿದ್ದಾಳೆ? ಅದ್ ನಾವೇ ಮಾಡಿಸ್ಕೊಂಡಿದ್ದ ಮೇಡಮ್. ಅವಾಗ ತಾಲಿ ಮಾಡಿಸೋಷ್ಟು ಅವನಿಗೆ ಇದಿರ್ಲಿಲ್ಲ, ಅದೇ ತಾಲಿ ತೊಳ್ಬಿಟ್ಟು ಒಂದ್ ಕೆಲ ಕಟ್ಟಿಸ್ಕೊಂಡಿದ್ದೀನಿ. ಅವ್ರ ಸಹವಾಸ ಬೇಡ ಅಂದ್ಮೇಲೆ ಅವ್ರ ದುಡ್ಡು ನೀವು ಇಸ್ಕೋಬಾರ್ದಲ್ಲ? ಬೇಡ ಬಿಡಿ ಮೇಡಮ್, ದುಡ್ಡು ನಂಗೆ ಬೇಕಾಗಿಲ್ಲ. ಯಾಕೆಂದ್ರೆ ನಾವು ಇಷ್ಟೆಲ್ಲ ಮಾಡಿ ಏನು ಪ್ರಯೋಜನ ಇಲ್ಲ, ಅವ್ನ ದುಡ್ಡು ನಂಗೆ ಬೇಕಾಗೂ ಇಲ್ಲ. ಹೇಳ್ತಾ ಇದ್ದೆ, ಇವಾಗ್ಲೂ ಹೇಳಿದ್ದೀನಿ, ನಮ್ಮ ದುಡ್ಡು ಅವ್ನಿಗೆ ಆಸೆ ಇಲ್ಲ. 40,000 ರೂಪಾಯಿ ಬಂದಾಗಲೇ ಆಸೆ ಪಡಲಿಲ್ಲ, ಇನ್ನು ಇದಕ್ಕೆಲ್ಲ ಆಸೆ ಪಡ್ತೀವ ಮೇಡಮ್. ಏನಂದ್ರೆ ಬಂದಿದ್ದಂದ್ರೆ ಏನಕ್ಕೆ ಅಂದ್ರೆ ನಿಮ್ಮ ಹುಡುಗಿ ಬಂದಿದ್ದಾರೆ ಅಂತ ಇವ್ರು ಕರ್ಕ ಬಂದಿದ್ದೀನಿ ಮೇಡಮ್. ಏನಮ್ಮ ದುಡ್ಡು ಕೊಡ್ತೀರಿ ಅಂತಾನೆ ನಾನು ಬರಕ್ ಹೇಳಿದ್ದು, ನಾನು ಪಿಂಟು ಅವ್ರನ್ನೇ ಕರೆಯಕ್ ಹೇಳಿದ್ದು, ಅವ್ರ ಬದಲಾಗಿ ನಿಮ್ಮನ್ನ ಕರ್ಕೊಂಡ್ ಬಂದಿದ್ದಾರೆ. ಹೌದಾ ಮೇಡಮ್? ಯಾರಿಗೆ ದುಡ್ಡು ಸೇರ್ಬೇಕೋ ಅವ್ರಿಗೋಸ್ಕರನೇ ನಾನ್ ಕರೆಸಿದ್ದು. ಮಂಜುನಾಥ್ ಅವ್ರು ನಿಮ್ ಜೊತೆಗಿದ್ದಾರ ಈಗ? ನಮ್ಗೆ ಆಸರೆಗೆ ಯಾರು ಇಲ್ಲ. ಇಲ್ಲ, ಅವರು ನಮ್ದು ಸ್ವಲ್ಪ ದುಡ್ಡು. ಹೇಗೆ ಇವ್ರ ಪರಿಚಯ? ಸರ್ ಮೇಡಮ್, ಇವ್ರ ಆಸ್ಪತ್ರೆಯಿಂದ ಪರಿಚಯ, ನಮ್ಮ ಮನೆಯವರೇ ಪರಿಚಯ ಮಾಡ್ಕೊಟ್ಟಿತ್ತು. ನಮ್ಮ ಮನೆಯವರಿಂದ ಇವ್ರು ಪರಿಚಯ ಆಗಿ ಆಸ್ಪತ್ರೆಯಿಂದ ಪರಿಚಯ ಆಯ್ತು. ಸ್ವಲ್ಪ ಮಗು ಹುಷಾರಿಲ್ಲ ಅಂತ ಅಂದ್ರು, ಸಾಕ್ಷಿಗೆ ಅಂತ ಕರ್ಸಿದ್ವಿ. ಏನ್ ಸಾಕ್ಷಿಪ? ಹಿಂಗೆ ಅದೇ ಮಾತಾಡೋದು, ಇವರು ಯಾರು ಇರ್ಲಿಲ್ಲ, ಇವ್ರು ಇದು ಹಂಗೆ ಸ್ವಲ್ಪ ದುಡ್ಡು ನಾನು ತಗೊಂಡಿದ್ದೆ, ಅವ್ರಿಗೆ ಹೊಡಿಕಂತ ಹೋಗಿದ್ದೆ. ಅವ್ರ ಯಜಮಾನ್ರು ನಮ್ಮ ಮೇಲೆ ಅಪರಾಧ ಹೊರ್ತವ್ರೆ. ನಿಮಗೆ ಅವ್ರಿಗೆ ಸಂಬಂಧ ಕಟ್ಟಿದ್ದಾರೆ. ಇವತ್ತ ದುಡ್ಡು ತಗೊಂಡಿದ್ದೆ ನಮ್ಮ ಮಗಿಗೆ. ದುಡ್ಡು ಇಸ್ಕೊಂಡಿದ್ ನೀವು? ಅವರು ಮೇಡಮ್ ಇವ್ರು ಇಸ್ಕೊಂಡಿರೋದು ಮೇಡಮ್. ನಮ್ ತಾವು ಮಂಜುನಾಥ್ ನಿಮ್ ಹತ್ರ ಸಾಲ ಮಾಡಿದ್ದಾರ? ಈಗ ನಿಮ್ಮಿಬ್ರು ಸಂಬಂಧ ಕಟ್ಟೋದ್ರಿಂದ ತೊಂದರೆ ಆಗೋದು ನಿಮಗ್ ಮಾತ್ರ ಅಲ್ಲ, ಅವ್ರ ಮನೇಲೂ ತೊಂದರೆ ಆಗುತ್ತೆ ಅನ್ಕೊಂಡಿದ್ದೀನಿ. ಈಗ ಆಗೈತೆ. ನಿಮ್ ಹೆಂಡತಿನೂ ಕೋಪಿಸ್ಕೊಂಡಿದ್ದಾರೆ, ಹೌದಾ? ಕೋಪಿಸ್ಕೊಂಡಾರ ಮೇಡಮ್, ಇಬ್ರು ಮಕ್ಕಳು. ಅವನಿಂದ ನನಗೆ ಇವರಿಂದ ಇಷ್ಟ, ನನ್ನಿಂದ ಹೇಳ್ತಾನೆ, ನನಗೂ ಇದಕ್ಕೆ ಯಾವ್ದು ಸಂಬಂಧ ಇಲ್ಲ. ನೀವಿಬ್ರು ಹೇಳಿ, ನಾನು ಏನ್ ಮಾಡಿ ನಿಮ್ಮಿಬ್ಬರನ್ನ ಇದರಿಂದ ಬಿಡಿಸೋಕೆ ನಾನ್ ಏನ್ ಮಾಡ್ಬೇಕು, ನೀವೇ ಹೇಳಿ ನನಗೆ. ನಮ್ದೇನಿಲ್ಲ ಮೇಡಮ್, ನನ್ ಬಿಟ್ರೆ ನಾನು ಹೋಯ್ತೇನೆ, ಅವ್ರಿಗೂ ನಮ್ಗೂ ಯಾವ್ದೇ ರೀತಿ ಸಂಬಂಧ ಇಲ್ಲ. ನಿಮ್ಮನ್ ಬಿಟ್ರೆ ನೀವು ಹೋಗ್ತೀರಿಯಲ್ಲ, ನಿಮ್ಮನ್ನ ನಾನ್ ಹಿಡಿದಿಟ್ಕೊಂಡಿಲ್ಲ. ಅಲ್ಲ, ಇವ್ರಿಗೆ 10,000 ದುಡ್ಡು ಕೊಡ್ಬೇಕಾಯ್ತು, ಈಗ 3,000 ದುಡ್ಡು ಕೊಟ್ಟಿದ್ದೀನಿ, 7,000 ತೀರಿಸ್ಬೇಕು, ಕೊಡ್ಬೇಕು, ಕೊಡ್ತೀನಿ ಅಂತ ನಾನು ಹೇಳಿದ್ದೀನಿ. ಇನ್ನೊಂದು 2-3 ತಿಂಗಳು ಕೊಡ್ತೀನಿ. ಅಷ್ಟು ಬಿಟ್ರೆ ನಮ್ಗೂ ಅವ್ರಿಗೂ ಯಾವ್ದು ಸಂಬಂಧ ಇಲ್ಲ. ಕರ್ಸಿದ್ರು ಬಂದಿದ್ದೇನೆ ಅಂತ ಈ ತರ ಟಿವಿಗೆ ತೋರಿಸ್ತಾರೆ, ನಮ್ಗೆ ಗೊತ್ತಿಲ್ಲ. ಈಗ ಗೊತ್ತಾದ ಈ ತರ ಸಂಬಂಧ ಕಟ್ಟವ್ರು ಅಂತ ಗೊತ್ತಾದ್ರೆ ನಮ್ಮ ಮನೇಲಿ ನಮಗೂ ಕಷ್ಟ ಆಗುತ್ತೆ. ಅಲ್ಲ, ನೀವು ಹೆಂಡತಿ ಅಂತ ಇದ್ದ ಮೇಲೆ ಕಷ್ಟನೂ ಸುಖನೂ ಇರೋದಲ್ವ ಅಂತ? ಕಷ್ಟನೂ ಸುಖನೂ ಇರ್ಬೋದು ಮೇಡಮ್. ಇವತ್ತಿನ ನಮ್ಗೆ ಸ್ವಲ್ಪ ಪಿಡ್ಸ್ಪತ್ತಾಯ್ತು. ಸುಮಾರು ಸಾಲ ಮಾಡಿದ್ದ, ಸುಮಾರು ಸಾಲ ತೀರ್ಸ್ಕೊಟ್ಟಿದೀನಿ ಅವ್ನಿಗೆ. ಅದೆಲ್ಲ ಆಯ್ತು, ಎಷ್ಟೊತ್ತಿಗೆ ಹೇಳ್ತೀರಿ? ಅಷ್ಟೆಲ್ಲ ಮಾಡಿ ಇವತ್ತು ಅವ್ನ ಕಷ್ಟ ಹೆಂಡತಿ ಜೊತೆ ಇರ್ಬಾರ್ದ ಅಂತ ಇರೋನಾಗಿದ್ರೆ ಅವನೇ ಇರ್ತಾ ಇದ್ದ. ಅವನೇ ದುಡ್ಡು ಬಂದ ತಕ್ಷಣ ಅವನೇ ಈಚೆ ಹೋಯ್ತೀನಿ, ನೀನೇ ಹಾಳಾಗೋಗೋದು, ನಾನೇ ಚೆನ್ನಾಗಿರ್ತೀನಿ ಅಂದ್ಮೇಲೆ ಏನ್ ಮಾಡೋದು, ಆಯ್ತು ನೀನು ಚೆನ್ನಾಗಿರೋದು ನಾನು ಕಳಿಸ್ಬಿಟ್ಟೆ ಮೇಡಮ್. ಯಾವಕ್ಕೆಲ್ಲ ನಾನೇನೋ ಕಟ್ಟಿದ್ರಿ ನೂಕ್ಲು ಇಲ್ಲ ಹೋಗು ಅಂತ. ಈಗ ನಾನು ಪಿಂಟುಗೆ ಏನ್ ಹೇಳ್ಬೇಕು? ಏನ್ ಹೇಳ್ತಿಲ್ಲ ಮೇಡಮ್ ಅವರೇ, ನಾನಂತೂ ಅವ್ನ ಮನೆಗೆ ಸೇರಿಸ್ಕೋದಿಲ್ಲ ಮೇಡಮ್. ನಿಜವಾಗ್ಲೂ ನಮ್ಮ ಮನೇಲೂ ನನ್ನ ಉಗುರು ಬಿಟ್ಟು ಬಿಟ್ಟಿದ್ದಾರೆ. ಏನು ನಾ ಕಷ್ಟ ಸುಖ ಮುರ್ಸೋತಿಕ ಜೀವನ ಮಾಡ್ತಿದ್ದೀನಿ. ನಮ್ಮ ಹುಡುಗಿ ಮಾತ್ರ ನಮ್ಮ ಚಿಕ್ಕಮ್ಮರ ಮನೆ ಬಿಟ್ಟಿದ್ದೀವಿ. ಯಾಕೆ ನಾವು ಹಾಳಾಗೋದಲ್ದ ಅವಳು ಹಾಳಾಗೋದು. ನಾನು ಬೆಳಗ್ಗೆ ರಾತ್ರಿ ಬರೋದು. ಇನ್ನು ಆ ಹುಡುಗಿನ ಯಾರು ನೋಡ್ಕೊತಾರೆ? ಯಾರ ಇದ್ರೇನೋ ಬಿಡಪ್ಪ ನಮ್ಮ ಮನೆ ನೋಡ್ಕೋಬೋದು. ಯಾರಂದ್ರೆ ಯಾರಿಲ್ಲ. ಅವಳು ನಮ್ಮ ಚಿಕ್ಕಮ್ಮರ ಮನೆ ಬಿಟ್ಟಿದ್ದೀನಿ, ಅವ್ರು ನೋಡ್ಕೊತಾ ಇದಾರೆ.